ಹೈ ಮೈ ಡಿಯರ್ ಫ್ರೆಂಡ್ಸ್. ನಾನು ಇಲ್ಲಿ ಕಾರ್ಡಿಲಿಯಾ ಕ್ರೂಸಸ್ ಆಫಿಷಿಯಲ್ ವೆಬ್ಸೈಟಿಂದ ಹೇಗೆ ಬುಕ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಆಫಿಷಿಯಲ್ ವೆಬ್ಸೈಟ್ ಬಂದು ಕಾರ್ಡಿಲಿಯಾದ್ದು cardilia-cruises.com ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಅದರ ವೆಬ್ಸೈಟು ಆಫಿಷಿಯಲ್ ವೆಬ್ಸೈಟ್ ಸಿಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಈ ಪೇಜ್ಗೆ ಬರ್ತೀರಾ. ಫೈಂಡ್ ಎ ಕ್ರೂಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಈ ಪೇಜಿಗೆ ಬಂದ ತಕ್ಷಣ ನಿಮಗೆ ಟಾಪಲ್ಲಿ ಫೈಂಡ್ ಎ ಕ್ರೂಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲೆಲ್ಲಿಗೆ ಕ್ರೂಸು ಟ್ರಾವೆಲ್ ಮಾಡುತ್ತೆ ಅನ್ನೋದು ಡೆಸ್ಟಿನೇಷನ್ಸ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ಎಲ್ಲೆಲ್ಲಿ ಕ್ರೂಸ್ ಫೆಸಿಲಿಟಿ ಇದೆ, ಎಲ್ಲೆಲ್ಲಿಗೆ ಟ್ರಾವೆಲ್ ಮಾಡುತ್ತೆ ಅನ್ನೋದನ್ನ ಡೀಟೇಲ್ಸು ನಿಮಗೆ ಇಲ್ಲಿ ಟಾಪಲ್ಲಿ ಸಿಗುತ್ತೆ. ನೋಡಿ, ವಿಶಾಖಪಟ್ಟಣಮ್ಮು, ಲಕ್ಷದ್ವೀಪು, ಕೊಚ್ಚಿ, ಗೋವಾ, ಜಫ್ನಾ, ಮುಂಬೈ, ಹಾಗೆ ಎಷ್ಟೊಂದು ಪ್ಲೇಸಸ್ಗಳು ಇದರಲ್ಲಿ ಲಿಸ್ಟ್ ಆಗಿದೆ. ಯಾವುದ್ಯಾವುದು ಡೇಗೆ ಅಂತ ನೀವು ಸೆಲೆಕ್ಟ್ ಮಾಡೋಕ್ಕೆ ಕೂಡ ನಿಮಗೆ ಆಪ್ಷನ್ ಇರುತ್ತೆ. ನಾನು ಲಕ್ಷದ್ವೀಪಕ್ಕೆ ಹೋಗಬೇಕಾಗಿದೆ, ನಾನು ಲಕ್ಷದ್ವೀಪ ಅಂತ ಸೆಲೆಕ್ಟ್ ಮಾಡ್ತೀನಿ. ಲಕ್ಷದ್ವೀಪ ಅಂತ ನಿಮ್ಗೆ ಸೆಲೆಕ್ಟ್ ಮಾಡಿದ ತಕ್ಷಣವೇ ನಿಮಗೆ ಎಲ್ಲೆಲ್ಲಿಂದ ಆಪ್ಷನ್ ಇದೆ, ಯಾವ್ಯಾವ ಪಾಯಿಂಟಿಂದ ನೀವು ಲಕ್ಷದ್ವೀಪಕ್ಕೆ ಟ್ರಾವೆಲ್ ಮಾಡೋಕ್ಕೆ ಆಪ್ಷನ್ಸ್ ಇದೆ ಅಂತ ನಿಮಗೆ ಲಿಸ್ಟ್ ಆಗುತ್ತೆ. ನೋಡಿ, ಮುಂಬೈಯಿಂದ ಸ್ಟಾರ್ಟ್ ಆಗಿಬಿಟ್ಟು ಲಕ್ಷದ್ವೀಪಕ್ಕೆ ಹೋಗುತ್ತೆ ಮತ್ತು ಮುಂಬೈಗೆ ಬರುತ್ತೆ. ಸೊ ಅದು ಒಂದು ಆಪ್ಷನ್ ಇದೆ. ಮುಂಬೈ, ಕೊಚ್ಚಿ, ಲಕ್ಷದ್ವೀಪ್ ಮತ್ತು ಮುಂಬೈ, ಕೊಚ್ಚಿ, ಲಕ್ಷದ್ವೀಪ್, ಮುಂಬೈ, ಮುಂಬೈ, ಲಕ್ಷದ್ವೀಪ್, ಮುಂಬೈ, ಮುಂಬೈ, ಗೋವಾ, ಲಕ್ಷದ್ವೀಪು. ನಾನು ಸೆಲೆಕ್ಟ್ ಮಾಡ್ತಾ ಇರೋದು ಗೋವಾ, ಲಕ್ಷದ್ವೀಪ್, ಮುಂಬೈ. ಬಿಕಾಸ್ ನನಗೆ ಟ್ರಾವೆಲ್ ಈಸ್ ಆಫ್ ಟ್ರಾವೆಲ್ ಅಂತ ನೋಡಿಕೊಂಡ್ರೆ ನನಗೆ ಗೋವಾ ಬೆಸ್ಟ್ ಪ್ಲೇಸ್ ಅಂತ ಅನ್ನಿಸ್ತಾ ಇದೆ. ಇಲ್ಲಿಂದ ಬ್ಯಾಂಗ್ಳೂರಿಂದ ಡೈರೆಕ್ಟಾಗಿ ಗೋವಾಗೆ ಟ್ರಾವೆಲ್ ಮಾಡಿ ಗೋವಾದಿಂದ ನಾನು ಬೋರ್ಡ್ ಹಾಕ್ತೀನಿ, ಲಕ್ಷದ್ವೀಪಕ್ಕೆ ಹೋಗ್ಬಿಟ್ಟು ವಾಪಸ್ ಮುಂಬೈಗೆ ಬರ್ತೀನಿ, ಮುಂಬೈಯಿಂದ ರಿಟರ್ನ್ ಬ್ಯಾಂಗ್ಳೂರಿಗೆ ಬರ್ತೀನಿ. ಸೊ ರಿವೀಲ್ ಪ್ರೈಸ್ ಅಂತ ಮಾಡ್ತೀನಿ ನಾನು. ರಿವೀಲ್ ಪ್ರೈಸ್ ಅಂತ ಮಾಡಿದ್ರೆ ನನಗೆ ಬೇಸಿಕ್ ಇನ್ಫಾರ್ಮೇಷನ್ ಕೇಳುತ್ತೆ. ನಾನು ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟರೆ ನನಗೆ ಸೆಂಡ್ OTP ಅಂತ ಕೊಟ್ಟರೆ OTP ಡೆಲಿವರ್ ಆಗುತ್ತೆ ಫೋನ್ ನಂಬರ್ಗೆ. ನಾನು ಆ OTPನ ಎಂಟರ್ ಮಾಡ್ತೀನಿ. ಓಕೆ, ಇಲ್ಲಿ ಒಂದು ಆಪ್ಷನ್ ಎನೇಬಲ್ ಆಯಿತು ನಿಮಗೆ, ಬುಕ್ ನೌ ಅಂತ ಒಂದು ಆಪ್ಷನ್ನು, ಇನ್ನೊಂದು ವ್ಯೂ ಐಟನರಿ ಅಂತ. ಬಿಫೋರ್ ನೀವು ಪ್ರೊಸೀಡ್ ಮಾಡೋಕ್ಕಿಂತ ಮುಂಚೆ ಐಟನರಿ ಕ್ಲೀನಾಗಿ ನೋಡ್ಕೊಳ್ಳಿ. ಆ ಐಟನರಿ ನಿಮಗೆ ಇಷ್ಟ ಆಗುತ್ತಾ ಅಂತ, ಏನೇನು ಇವೆಂಟ್ಸ್ಗಳಾಗುತ್ತೆ ಕ್ರೂಸಲ್ಲಿ ಅನ್ನೋ ಎಲ್ಲ ಡೀಟೇಲ್ಸ್ಗಳು ವ್ಯೂ ಐಟನರಿ ಅನ್ನೋ ಪೇಜಲ್ಲಿ ನಿಮಗೆ ಸಿಗುತ್ತೆ. ವ್ಯೂ ಐಟನರಿ ಅಂತ ಕೊಟ್ಟಾಗ ಈ ಹೈಲೈಟ್ಗಳು, ಪಿಕ್ಚರ್ಸ್ಗಳಲ್ಲಿ ತೋರಿಸಿದ್ದಾರೆ ಏನೇನು ಇರುತ್ತೆ ಅಂತ, ಮತ್ತು ಫಸ್ಟ್ ಡೇ ಏನಿರುತ್ತೆ. ಸೊ ಫುಲ್ ಐಟನರಿ ಅಂತ ಕೊಟ್ಟರೆ ಸೆಕೆಂಡ್ ಡೇ ಏನಿರುತ್ತೆ, ಥರ್ಡ್ ಡೇ ಏನಿರುತ್ತೆ, ಫೋರ್ತ್ ಡೇ ಏನಿರುತ್ತೆ ಅಂತ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಎಂಟರ್ಟೈನ್ಮೆಂಟ್ ಶೋಸ್ಗಳು ಏನಿರುತ್ತೆ, ಎಷ್ಟು ನೈಟ್ಸ್ಗಳು ಅವೈಲೇಬಲ್ ಇದೆ, ಅದಕ್ಕೆ ಎಲ್ಲ ಡೇ ಸಿನಿಮ್ಯಾಜಿಕ್ ಅಂತ, ಇಂಡಿಯನ್ ಸಿನಿಮ್ಯಾಜಿಕ್ ಅಂತ ಇದೆಯಲ್ಲ, 3 ದಿನ ಅದು ಅವೈಲೇಬಲ್ ಇರುತ್ತೆ. ಬಲ್ಲೆ ಬಲ್ಲೆ ಶೋ ಅಂತ ಒಂದಿದೆ, ಅದು ಕೂಡ ಅವೈಲೇಬಲ್ ಇರುತ್ತೆ 3 ನೈಟ್ಸು. ಮತ್ತು ಈ ಥರ ನಿಮಗೆ ಐಟನರಿನ ಕ್ಲೀನಾಗಿ ಒಂದು ಸಾರಿ ನೋಡ್ಕೊಳ್ಳಿ. ಇಲ್ಲಿ ಇನ್ಕ್ಲೂಷನ್ಸ್ ಅಂತ ಒಂದು ಲೆಫ್ಟ್ ಸೈಡ್ ಆಪ್ಷನ್ ಇದೆ. ಏನೇನು ಇನ್ಕ್ಲೂಸಿವ್ ಆಗಿದೆ ಈ ಐಟನರಿನಲ್ಲಿ ಅನ್ನೋದು ನಿಮಗೆ ಕ್ಲೀನಾಗಿ ಒಂದು ಡಾಕ್ಯುಮೆಂಟಲ್ಲಿ ಓಪನ್ ಆಗುತ್ತೆ. ಈ ಡಾಕ್ಯುಮೆಂಟ್ ಓಪನ್ ಮಾಡಿದ್ರೆ ನಿಮಗೆ ಎಲ್ಲ ಇನ್ಫಾರ್ಮೇಷನ್ನು, ಅದರಲ್ಲಿ ಏನೇನು ಇನ್ಕ್ಲೂಸಿವ್ ಆಗಿದೆ ಅನ್ನೋದು ಕ್ಲೀನಾಗಿ ನಿಮಗೆ ಕಾಣುತ್ತೆ. ಸೊ ಐಟನರಿ ನೋಡಾದಮೇಲೆ ನನಗೆ ಇಷ್ಟ ಆಯಿತು ಅಂತ ನಾನು ಬುಕ್ ನೌ ಅಂತ ಮಾಡ್ತೀನಿ. ಬುಕ್ ನೌ ಅಂತ ಕೊಟ್ಟಾಗ ಕ್ಯಾಬಿನ್ ಆಪ್ಷನ್ಸ್ಗಳು ಏನೇನಿದೆ ಅನ್ನೋದು ಲಿಸ್ಟ್ ಆಗುತ್ತೆ. ನೋಡಿ, ಎಷ್ಟು ಕ್ಯಾಬಿನ್ ಆಪ್ಷನ್ಸ್ಗಳಿದೆ ಅಂತಂದರೆ, ಇಂಟೀರಿಯರ್ ಸ್ಟ್ಯಾಂಡರ್ಡಿಂದ ಸ್ಟಾರ್ಟ್ ಆಗಿ ಅದು ಲೀಸ್ಟ್ ಪ್ರೈಸ್ ಅಂತ ಕನ್ಸಿಡರ್ ಮಾಡಿದ್ರೆ ಹೈಯೆಸ್ಟ್ ಬಂದು ಚಾರ್ಮನ್ ಸೂಟ್ ಅಂತ ಬರುತ್ತೆ, ಅದು ಮ್ಯಾಕ್ಸಿಮಮ್ ಕಾಸ್ಟ್ ಮತ್ತು ಹೈಯೆಸ್ಟ್ ಫೆಸಿಲಿಟಿ ಅಥವಾ ಎಮ್ಯುನಿಟಿ ಇರೋವಂಥ ಒಂದು ಕ್ಯಾಬಿನ್ನು.
ನನಗೆ 2 ಕ್ಯಾಬಿನ್ಸು ಅವೈಲೇಬಲ್ ಇಲ್ಲವೇ ಇಲ್ಲ. ಕ್ಯಾಬಿನ್ಸ್ ನಾಟ್ ಅವೈಲೇಬಲ್ ಆನ್ ದಿಸ್ ಕ್ಯಾಟಗರಿ. ಮಿನಿ ಸೂಟು ಮತ್ತು ಚಾರ್ಮಂಡ್ ಸೂಟು ಎರಡೂ ಕೂಡ ನನಗೆ ಅವೈಲೇಬಲ್ ಇಲ್ಲ. ಸೊ ನಾನೇನು ಮಾಡ್ತೀನಿ, ನನಗೆ ಯಾವುದು ಇಷ್ಟ ಆಗುತ್ತೋ ಈ ಕ್ಯಾಬಿನ್ಗಳಲ್ಲಿ ಅನ್ನೋದನ್ನು ನೋಡಿಬಿಟ್ಟು ನಾನು ಬುಕ್ ಮಾಡೋಕ್ಕೆ ಹೋಗ್ತೀನಿ. ನೋಡಿ, ಅಮ್ಯುನಿಟೀಸ್ ಅಂತ ಕೊಟ್ಟರೆ ವಿತ್ ಪಿಕ್ಚರ್ಸು ಏನೇನು ಅಮ್ಯುನಿಟೀಸ್ ಅವೈಲೇಬಲ್ ಇದೆ ಕ್ಯಾಬಿನಲ್ಲಿ ಅನ್ನೋದು ಕ್ಲೀನಾಗಿ ಬರೆದಿರ್ತಾರೆ, ಮತ್ತು ಪಿಕ್ಚರ್ಸ್ ಕೂಡ ನಿಮಗೆ ಕಾಣಿಸಿಗುತ್ತೆ ಅಲ್ಲಿ. ಸೊ ನಾನು ನಿಮ್ಗೆ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತ ಅಂದರೆ, ನಿಮಗೆ ಒಂದು ವಿಜುವಲೈಸೇಷನ್ ಬರಲಿ, ನಿಮಗೆ ಏನಿದೆ ಅಂತ ಅರ್ಥ ಆಗಲಿ ಅನ್ನೋ ಒಂದು ಕಾರಣಕ್ಕೆ ನಾನು ಎಲ್ಲ ಪಿಕ್ಚರ್ಸ್ಗಳನ್ನ ತೋರಿಸ್ತಾ ಇದ್ದೀನಿ. ಇಂಟೀರಿಯರ್ ಪ್ರೀಮಿಯರ್ ಅಂತ ಬರುತ್ತೆ, ಇದರಲ್ಲಿ ಏನು ಎಮ್ಯುನಿಟೀಸ್ ಇದೆ ಅಂತ ನಿಮಗೆ ರೈಟ್ ಸೈಡಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮತ್ತು ರೂಮ್ ವ್ಯೂ ಅಥವಾ ಕ್ಯಾಬಿನ್ ವ್ಯೂ ಹೇಗಿರುತ್ತೆ ಅನ್ನೋದು ಕೂಡ ಅದರಲ್ಲಿ ಪಿಕ್ಚರ್ಸ್ಗಳಲ್ಲಿ ನೀವು ನೋಡ್ಬೋದು. ನನಗೆ ಓಷನ್ ವ್ಯೂ ಸ್ಟ್ಯಾಂಡರ್ಡ್ ಅನ್ನೋದು ನನ್ನ ರಿಕ್ವೈರ್ಮೆಂಟ್ಗೆ ಸೂಟ್ ಆಗುತ್ತೆ. ಸೊ ನಾನೇನು ಮಾಡ್ತಾಯಿದ್ದೀನಿ, ಓಷನ್ ವ್ಯೂ ಸ್ಟ್ಯಾಂಡರ್ಡ್ನ ಚೂಸ್ ಮಾಡ್ತಾಯಿದ್ದೀನಿ ಕ್ಯಾಬಿನ್ನ. ನಾನು 2 ಅಡಲ್ಟ್ಸು 2 ಕಿಡ್ಡು ಅಂತ ನೋಡಿದ್ರೆ ಟೆಂಟೇಟಿವ್ ಪ್ರೈಸು, ಇದು ಫೈನಲ್ ಪ್ರೈಸ್ ಅಲ್ಲ, ವಿತ್ GST ನಿಮಗೆ ಆ್ಯಡ್ ಹಾಕ್ಕೊಂಡು ಹೋಗುತ್ತೆ. ಇದು ಎಕ್ಸ್ಕ್ಲೂಸಿವ್ ಆಫ್ GST ನಿಮಗೆ ನೋಡಿ ಇಲ್ಲಿ ಕ್ಲೀನಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಒನ್ಸ್ ನೀವು ಪ್ರೊಸೀಡ್ ಅಂತ ಮಾಡಿದ್ಮೇಲೆ ನಿಮಗೆ ಅಪ್ಗ್ರೇಡ್ ಮಾಡೋಕ್ಕೆ ಆಪ್ಷನ್ಸ್ಗಳು ಕೂಡ ಇರುತ್ತೆ. ಓಷನ್ ವ್ಯೂ ಅಪ್ಪರ್ಗೆ ಹೋಗ್ಬೋದು, ಪ್ರೀಮಿಯರ್ಗೆ ಹೋಗ್ಬೋದು, ಸೂಟ್ ಅಂತ ಇದೆ. ನೀವು ಇದನ್ನು ಕ್ಲಿಕ್ ಮಾಡಿದ್ರೆ ನೀವು ಅಪ್ಗ್ರೇಡ್ ಆಗ್ತೀರಾ. ನನಗೆ ಆಗೋದು ಬೇಡ, ಸೊ ನಾನು ಸ್ಕಿಪ್ ಮಾಡ್ತಾಯಿದ್ದೀನಿ. ನಿಮಗೆ ಡೆಕ್ ಸೆಲೆಕ್ಟ್ ಮಾಡೋ ಆಪ್ಷನ್ ಬರುತ್ತೆ. ಎಷ್ಟು ಡೆಕ್ಗಳಿದೆ ಅಂತ ನೋಡಿಬಿಟ್ಟು ನಿಮಗೆ ಯಾವುದು ಡೆಕ್ ಇದೆ, ಕ್ಲಿಯರ್ ವ್ಯೂ ಯಾವ ಡೆಕ್ಕಲ್ಲಿ ಸಿಗ್ಬೋದು. ನೀವು ತುಂಬ ಲೋವರ್ ಡೆಕ್ಸ್ಗಳು ಬಂದರೆ ಅಬ್ಸ್ಟ್ಯಾಕಲ್ಗಳಿರುತ್ತೆ, ಅಂದರೆ ನಿಮಗೆ ಕ್ಲಿಯರ್ ವ್ಯೂ ಇರಲ್ಲ ಓಷನ್ಗೆ. ನೀವು ಕ್ಯಾಬಿನ್ ಕ್ಲಿಯರ್ ವ್ಯೂ ತೊಗೊಂಡ್ರೂ ಕೂಡ, ಆ ಕ್ಯಾಬಿನ್ ಆಪ್ಷನ್ ತೊಗೊಂಡ್ರೂ ಕೂಡ ನಿಮಗೆ ವ್ಯೂ ಕ್ಲಿಯರ್ ಆಗಿರಲ್ಲ. ಸೊ ಅದಕ್ಕೆ ಅಪ್ಪರ್ ಡೆಕ್ಸ್ಗೂ ಹೋಗೋದು ಉತ್ತಮ. ಸೊ ನಾನು 4th ಡೆಕ್ ಅಂತ ತೊಗೊತೀನಿ. ನಿಮಗೆ ಕಂಪ್ಲೀಟ್ ಕ್ರೂಸ್ ವ್ಯೂ ಇಲ್ಲಿ ಸಿಗುತ್ತೆ ವಿತ್ ಅವೈಲೇಬಲ್ ಕ್ಯಾಬಿನ್ಸು. ನೋಡಿ, ಅನ್ಅವೈಲೇಬಲ್ ಇರೋದೆಲ್ಲ ಗ್ರೇ ಆಗಿದೆ, ಅವೈಲೇಬಲ್ ಇರೋದೆಲ್ಲ ವೈಟ್ ಇದೆ, ಸೆಲೆಕ್ಟೆಡ್ ಬಂದು ಗ್ರೀನಲ್ಲಿ ಬರುತ್ತೆ. ನಾನೇನು ಮಾಡ್ತೀನಿ, ಯಾವುದು ಅವೈಲೇಬಲ್ ಇದೆ ಅಂತ ನೋಡ್ಕೊಂಬಿಟ್ಟು ನಾನು ಸೆಲೆಕ್ಟ್ ಮಾಡ್ತೀನಿ. ಇವಾಗ ಪ್ರೊಬಾಬ್ಲಿ ಐ ವಿಲ್ ಸೆಲೆಕ್ಟ್ 4034. ಕಂಟಿನ್ಯೂ ಅಂತ ಕೊಟ್ಟರೆ ನಾನು ಆಲ್ರೆಡಿ ಗೆಸ್ಟ್ಗಳನ್ನ ಆ್ಯಡ್ ಮಾಡಿದ್ದೀನಿ, ಬಟ್ ತೋರಿಸ್ತೀನಿ ನಿಮಗೆ ಯಾವ ಥರ ಆ್ಯಡ್ ಮಾಡಬೇಕು ಅಂತ. ಇಲ್ಲೇನು ಮಾಡ್ತೀನಿ, ಗೆಸ್ಟ್ 1 ಅಂತ ಆ್ಯಡ್ ಮಾಡ್ಕೊಂಡು ಹೋಗ್ತೀನಿ. ಈ ಫಾರ್ಮ್ನ ಫಿಲ್ ಮಾಡಬೇಕಾದ್ರೆ ಒಂದು ಮೈಂಡಲ್ಲಿ ಇಟ್ಕೊಳ್ಳಿ, ಕರೆಕ್ಟಾಗಿರೋ ಇನ್ಫಾರ್ಮೇಷನ್ ಮಾತ್ರ ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಏನಾದರೂ ಇನ್ಫಾರ್ಮೇಷನ್ ನೀವು ಇಲ್ಲಿ ರಾಂಗ್ ಆ್ಯಡ್ ಮಾಡಿಬಿಟ್ಟು ನೀವು ಪ್ರೊವೈಡ್ ಮಾಡಿರೋ ಡಾಕ್ಯುಮೆಂಟ್ಸಲ್ಲಿ ಏನೋ ಇನ್ನೊಂದು ಇದ್ದು ಅದು ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ. ಬೋರ್ಡ್ ಆಗಬೇಕಾದ್ರೆ, ಕ್ರೂಸ್ ಬೋರ್ಡ್ ಆಗಬೇಕಾದ್ರೆ ನಿಮಗೆ ತೊಂದರೆ ಆಗುತ್ತೆ. ಸೊ ನೀವು ಡಬಲ್ ಚೆಕ್ ಮಾಡಿಕೊಂಡು ನೀವು ಎಂಟರ್ ಮಾಡ್ತಾ ಇರೋ ಡೀಟೇಲ್ಸ್ ಕರೆಕ್ಟಾಗಿದೆಯಾ ಅಂತ ಒಂದು ಸಾರಿ ರೀಚೆಕ್ ಮಾಡಿಕೊಂಡು ಇದನ್ನು ಆ್ಯಡ್ ಮಾಡಿ. ಎಲ್ಲ ಗೆಸ್ಟ್ಗಳ ಇನ್ಫಾರ್ಮೇಷನ್ನು ನೀವು ಆ್ಯಡ್ ಮಾಡಬೇಕಾಗತ್ತೆ. ನಾನು ಕ್ಯಾಶುವಲ್ ಆಗಿ ಯಾವುದೋ ಒಂದು ರ್ಯಾಂಡಮ್ ಇನ್ಫಾರ್ಮೇಷನ್ನ ನಾನಿಲ್ಲಿ ಕೊಡ್ತಾಯಿದ್ದೀನಿ, ಸುಮ್ಮನೆ ನಿಮಗೆ ತೋರ್ಸೋಕ್ಕೆ. ಇಲ್ಲಿ ನೀವು ಏನು ಇಮೇಲ್ ID ಅದನ್ನೆಲ್ಲ ಇನ್ಫಾರ್ಮೇಷನ್ ನೀವು ಫಿಲ್ ಮಾಡ್ತೀರೋ
ಅದೇ ಇಮೇಲ್ ಐ ಡಿಗೆ ಈ ಬುಕ್ಕಿಂಗ್ ಡೀಟೇಲ್ಸ್ ಕೂಡ ಬರುತ್ತೆ. ಏನೇ ಫರ್ದರ್ ಕಮ್ಯುನಿಕೇಷನ್ ಇದ್ದರೂ ಕೂಡ ನಿಮಗೆ ಇಮೇಲ್ ಥ್ರೂ ಮಾಡೋದಾದರೆ ಅದೇ ಇಮೇಲ್ ಐ ಡಿಗೆ ಮಾಡ್ತಾರೆ. ಸೊ ಮೀಲ್ ಪ್ರಿಫರೆನ್ಸು ನಿಮಗೆ ಯಾವ ಥರ ಬೇಕೋ ಅದನ್ನು ಕ್ಲೀನಾಗಿ ಮೆನ್ಷನ್ ಮಾಡಿ. ಕಿಡ್ಸು ಅಬೋವ್ 2 ಇಯರ್ಸ್ ರೈಟ್, ನೀವು ಟಿಕೆಟ್ಸ್ನ ಬುಕ್ ಮಾಡಲೇಬೇಕು. ನಾವು ಬ್ಲೈಂಡಾಗಿ ಬಿಲೀವ್ ಮಾಡಿ ಏನು ಲಾಸ್ಟ್ ಮಿನಿಟಲ್ಲಿ ಹರಿಬರಿನಲ್ಲಿ ಹೋಗ್ಬಿಟ್ರೆ ನಿಮಗೆ ಫುಲ್ ಟಿಕೆಟು ಕ್ಯಾನ್ಸಲ್ ಆಗೋ ಚಾನ್ಸಸ್ಗಳಿರುತ್ತೆ. ನೀವು ಹೋಗಾದ್ಮೇಲೆ ಅವರು ಎಲ್ಲ ವ್ಯಾಲಿಡೇಟ್ ಮಾಡಿಬಿಟ್ಟು ಎವ್ರಿ ಕಿಡ್ಗೆ ನೀವು ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ಚೆಕ್-ಇನ್ ಆಗಬೇಕಾದ್ರೆ ಕಂಪ್ಲೀಟ್ ಇನ್ಫಾರ್ಮೇಷನ್ನು ನೀವು ಅಲ್ಲಿ ಸಬ್ಮಿಟ್ ಮಾಡಬೇಕು ಮತ್ತು ಡಾಕ್ಯುಮೆಂಟ್ಸ್ನ ಪ್ರೊವೈಡ್ ಮಾಡಬೇಕಾಗತ್ತೆ. ಸೊ ನೀವು ಮೈಂಡಲ್ಲಿ ಇಟ್ಕೊಳ್ಳಿ, ಏನಾದರೂ ರಾಂಗ್ ಇನ್ಫಾರ್ಮೇಷನು ಅಥವಾ ಬಿಲೋ ಅಬೌವ್ 2 ಇಯರ್ಸ್ ಓಲ್ಡ್ ಕಿಡ್ ಇದ್ದರೆ ನೀವು ಇನ್ಫಾರ್ಮೇಷನ್ನ ಕೊಡಲೇಬೇಕಾಗತ್ತೆ. ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ನಾನು ಇಬ್ಬರು ಮಕ್ಕಳು 2 ವರ್ಷದ ಮೇಲೆ ಇರೋದ್ರಿಂದ ನನಗೆ ಕಾಸ್ಟ್ ಬಂದು ಸ್ವಲ್ಪ ಜಾಸ್ತಿ ಆಗಿದೆ. ಬಿಲೋ 2 ಇಯರ್ಸ್ ಕಿಡ್ ಇದ್ದಿದ್ದರೆ ಅದು ನನಗೆ ಫ್ರೀ ಆಗಿರೋದು. ಇವಾಗ ನಾನು ಪ್ರತಿಯೊಬ್ಬರಿಗೂ ಪೇ ಮಾಡಿ ನಾನು ಪ್ರೊಸೀಡ್ ಮಾಡ್ತಾಯಿದ್ದೀನಿ. ಕಿಡ್ ಸೇಲ್ ಫ್ರೀ ಅಂತ ಬರುತ್ತೆ ನೋಡಿ, ಇಲ್ಲಿ ಡೀಟೇಲ್ ಅಂತ ಕೊಟ್ಟರೆ ನಿಮಗೆ ಡೀಟೇಲ್ಸ್ ಸಿಗಲ್ಲ. ವೈ? ಬಿಕಾಸ್ ನಿಮಗೆ ಇಲ್ಲಿ ಡೀಟೇಲ್ನ ಡಿಸ್ಪ್ಲೇ ಮಾಡಲ್ಲ. ಇಲ್ಲಿ ಸ್ಕಿಪ್ ಅಂತ ಕೊಟ್ಟರೆ ನೀವು ಅಥವಾ ಪ್ರೊಸೀಡ್ ಬುಕ್ಕಿಂಗ್ ಅಂತ ಕೊಟ್ಟರೆ ನಿಮಗೆ ಎಡಿಷ್ನಲ್ ಫೆಸಿಲಿಟೀಸು ಏನು ಆಪ್ಟ್ ಮಾಡ್ತೀರಾ ಅಥವಾ ಎಡಿಷ್ನಲ್ ಆ್ಯಕ್ಟಿವಿಟೀಸ್ನ ನೀವೇನು ಆಪ್ಟ್ ಮಾಡ್ತೀರಾ ಅದನ್ನು ಇಲ್ಲಿಂದನೇ ಆಪ್ಟ್ ಮಾಡ್ಬೋದು. ಸೊ ನಾನು ಏನು ಆಪ್ಟ್ ಮಾಡ್ತಾ ಇಲ್ಲ. ಇಲ್ಲಿ ಟಿಲ್ 10,000ವರೆಗೂ ನಿಮಗೆ ನೋಡಿ 11,832ವರೆಗೂ ನಿಮಗೆ ಆಪ್ಷನ್ ಇದೆ. ಕಿಡ್ಗೆ ಸಪ್ರೇಟ್ ಆಗಿರುತ್ತೆ, ಅಡಲ್ಟ್ಗೆ ಒಂದು ಕಾಸ್ಟ್ ಇರುತ್ತೆ. ನೋಡಿಕೊಂಡು ನೀವು ಬುಕ್ ಮಾಡ್ಬೋದು. ನಾನು ಸ್ಕಿಪ್ ಮಾಡ್ತಾಯಿದ್ದೀನಿ, ನನಗೆ ಯಾವುದೂ ಆ ಫೆಸಿಲಿಟಿ ಬೇಕಾಗಿಲ್ಲ. ನೋಡಿ, ಈ ಎಲ್ಲ ಇನ್ಫಾರ್ಮೇಷನು ನೀವು ಫಿಲ್ ಮಾಡಾದಮೇಲೆ ಇಷ್ಟು ಟೋಟಲ್ ಕಾಸ್ಟು ನೋಡಿ, ವಿತ್ GST ಆ್ಯಡ್ ಆಗುತ್ತೆ, ಟ್ಯಾಕ್ಸಸ್ ಆ್ಯಡ್ ಆಗುತ್ತೆ. ಈ ಕಾಸ್ಟು ನನಗೆ ಅಲ್ಲಿ ತೋರಿಸಿದ್ದು ಅದು ಟೆಂಟೇಟಿವ್. ವಿತ್ ಟ್ಯಾಕ್ಸಸ್ಸು ಮತ್ತು GST ನನಗೆ ಗ್ರ್ಯಾಂಡ್ ಟೋಟಲ್ ಇಷ್ಟಾಗಿದೆ. ಸೊ ನಾನೇನು ಮಾಡಿದ್ದೀನಿ, ಇಲ್ಲಿಗೇ ನನ್ನ ಬುಕ್ಕಿಂಗ್ನ ನಾನು ಸ್ಟಾಪ್ ಮಾಡಿದೆ. ಬಿಕಾಸ್ ನನಗೆ ಕಾಸ್ಟ್ ಸ್ವಲ್ಪ ಜಾಸ್ತಿ ಅನ್ನಿಸ್ತು ಮತ್ತು ಕಿಡ್ಸಿಗೆ ಫ್ರೀ ಆಗಿಲ್ಲ ಅನ್ನೋ ಒಂದು ಕಾರಣಕ್ಕೆ ನಾನು ಬೇರೆ ಥರ ಆಪ್ಷನ್ನ ಟ್ರೈ ಮಾಡೋಣ ಅಂತ ನಾನು ಹಾಲ್ಟ್ ಮಾಡಿದೆ. ಹಾಲ್ಟ್ ಮಾಡಾದಮೇಲೆ ನನಗೆ ಏಜೆನ್ಸಿ ಕಡೆಯಿಂದ ಈ ಕಾರ್ಡಿಲಿಯಾ ಕ್ರೂಸಸ್ ಅವ್ರ ಏಜೆನ್ಸಿಗಳಿರುತ್ತೆ, ಟೈಅಪ್ ಏಜೆನ್ಸಿಗಳಿರುತ್ತೆ. ಅವ್ರೇನು ಮಾಡ್ತಾರೆ, ನಿಮಗೆ ಡೈರೆಕ್ಟಾಗಿ ಕಾಲ್ ಮಾಡ್ತಾರೆ. ಕಾಲ್ ಮಾಡಿಬಿಟ್ಟು ನಿಮಗೆ ಆಫರ್ಸ್ಗಳನ್ನ ಕೊಡ್ತೀವಿ, ಕಿಡ್ಸು ಸೇಲ್ ಫ್ರೀ ಆಗಿರುತ್ತೆ ಮತ್ತು ಈ ಫೆಸಿಲಿಟೀಸ್ಗಳನ್ನ ಫ್ರೀಯಾಗಿ ಕೊಡ್ತೀವಿ, ನಿಮ್ಮ ಕ್ಯಾಬಿನ್ನ ಅಪ್ಗ್ರೇಡ್ ಮಾಡಿಕೊಡ್ತೀವಿ ವಿತ್ ಲೋವೆಸ್ಟ್ ಕಾಸ್ಟಲ್ಲಿ ಅಂತ ನಿಮಗೆ ಆಫರ್ಸ್ಗಳನ್ನ ತೊಗೊಂಬಂದು ನಿಮಗೆ ರೀಚೌಟ್ ಮಾಡ್ತಾರೆ. ಸೊ ಆವಾಗ ನೀವು ವ್ಯಕ್ತಿ, ನಿಮಗೆ ಕಾಲ್ ಮಾಡಿರೋ ವ್ಯಕ್ತಿ ವ್ಯಾಲಿಡ್ ಅಂತ ಕನ್ಫರ್ಮ್ ಮಾಡಿಕೊಂಡು ಕಾರ್ಡಿಲಿಯಾ ಕ್ರೂಸಸ್ ಅವ್ರಿಗೇ ಒಂದು ಸಾರಿ ಕಾಲ್ ಮಾಡಿ ಪರ್ಸನ್ ಅವ್ರ ಕಡೆಯವರ ಅಂತ ತಿಳ್ಕೊಂಡು ನೀವು ನೆಕ್ಸ್ಟು ಪ್ರೊಸೀಡ್ ಮಾಡಿ ಬುಕ್ಕಿಂಗ್ನ ವಿತ್ ಲೋ ಕಾಸ್ಟು. ನನಗೆ 1,32,000 ಚೇಂಜ್ ಆಯಿತು. 40,000 ಡಿಸ್ಕೌಂಟ್ ಆಗಿದೆ ನನಗೆ ಈ ಪ್ರೈಸ್ ಮೇಲೆ. ಸೊ ಇದು ಕಾರ್ಡಿಲಿಯಾ ಕ್ರೂಸಸ್ ಬುಕ್ ಮಾಡೋದು ಅವರ ಆಫಿಷಿಯಲ್ ವೆಬ್ಸೈಟಿಂದ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಪಿಂಗ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.